ನಮಸ್ಕಾರ. ಈಗ ನಾವು ರೇಷ್ಮಾ ಬಸ್ನಾಗ ಹತ್ತಿ ಹೊಂಟೀವ್ರಿ. ಈಗ ನಾವು ಬಸ್ಸಿಗೆ ಹತ್ತಿ ಬಿಜಾಪುರಕ್ಕೆ ಹೊಂಟೀವಿ. ನನ್ನ ಜೊತೆ ಇಲ್ಲೇ ಭೂಷಣ ನಾನು ಭೂಷಣ ಇಬ್ಬರು ಬಿಜಾಪುರಕ್ಕೆ ಹೊಂಟೀವಿ. 2 ದಿವಸ ಮೊದಲ ಶೋ 1ನೇ ತಾರೀಕಿಗೆ ಅದ ರೀ. ಇವತ್ತು 27ನೇ ತಾರೀಕಿಗೆ. ಈಗ ರಾತ್ರಿ ಎಷ್ಟಿದೆ 8 ಗಂಟೆಗೆ ಬಸ್ ಇತ್ತು. ಈಗ ರಾತ್ರಿ 3 ಗಂಟೆಗೆ ಹೋಗಿ ಮುಟ್ತಾನೆ. 3 ಗಂಟೆಗೆ ಹಾಂ 3 ಗಂಟೆಗೆ ಹೋಗಿ ಮುಡ್ತಾನೆ. ಯಬಸ್ ಅಂತ ಹೇಳ್ಬೇಕು ಬೈ ಅವಂಗೆ. ಲಾಸ್ಟ್ ಟೈಮ್ ಏನಾಗಿತ್ತು ಗುರುತು, ನಾ ಮತ್ತು ಕಾರ್ತಿಕ್ ಹೊಂಟಿದ್ವಿ. DOP ಕಾರ್ತಿಕ್ ನಾನು ಹೊಂಟೇವಿ. ಬಿಜಾಪುರದಾಗ ಶೂಟ್ ಇತ್ತಪ್ಪ ನಂದು. ನಾವು ಹೊಂಟೇವಿ ಮಕ್ಕೊಂಬಿಟ್ಟೇವೆ. ಗಾಡಿ ಹಂಗೆ ಹೋಗ್ಯಾದ ಮುಂದೆ ಸಿಂದಗಿ ಕಡೆ ಮುಂದೆ ಹಾಯ್ಸಿ ಹೋಗಿಬಿಟ್ಟದ. ಆಮೇಲೆ ಎಚ್ಚರಾಗ್ಯದ ಮ್ಯಾಪ್ ತೆಗೆದು ನೋಡ್ತೀನಿ. ವಾಕ್ ಬೈ ಇಷ್ಟು ಮುಂದೆ ಬಂದ್ಬಿಟ್ಟೇವೆ ನಾವು. ಪಟ್ ನಾವು ಡ್ರೈವರ್ಗೆ ಹೇಳ್ತೀನಿ, ಅಣ್ಣ ಎಬ್ಬಿಸ್ಬೇಕಿಲ್ಲ. ನಾವು ಅದಕ್ಕೆ ಎಬ್ಸೋಣ್ರಿ ಅಂತಂದ್ರೆ ಅವ್ರು ಬೈ ಎಬ್ಬಿಸ್ಲಿಲ್ಲಪ್ಪ ಅವ್ರು. ಆಮೇಲೆ ಅದು ವೇಕಪ್ ಕಾಲ್ ಅದು ಇದು ಏನೂ ಇರಲಿಲ್ಲ. ಮತ್ತು ಅಲ್ಲಿ ಇಳಿದ್ವಿ ರಾತ್ರಿ ಎಷ್ಟು 3 ಗಂಟೆ ಹಿಂಗೇನೋ 3-4 ಗಂಟೆಗೆ. ಒಂದು ಗಾಡಿ ಇಲ್ಲಿ ಏನೂ ಇಲ್ಲ ಬೈ, ಪೂರ್ತಿ ಕತ್ಲು ಎಲ್ಲ ಕಡೆ. ಡ್ರಾಪ್ ಕೇಳಿದ್ವಿ, ಅದು ಕೇಳಿದ್ವಿ, ಏನೂ ಉಪಯೋಗ ಆಗಲಿಲ್ಲ. ಕಡಿಗೆ ನಾವು ಹೆಂಗೆ ಬಂದ್ವಿ, ಅಲ್ಲೊಬ್ರು ಏನೋ ಗಾಡಿ ಬಸ್ನಾಗ ಬಂದಿವಿ ನಾವು. ಕಡಿಗೆ 6 ಗಂಟೆ ಬಸ್ ಹತ್ತಿ ಬಂದೀವಿ. 1ನೇ ಬಸ್ಸಿಗೆ ಫುಲ್ ಅಫಡ ಬೈ. ಅದಕ್ಕೆ ಹೇಳ್ಬೇಕು ದೋಸ್ತ, ಅಲಾರಾಮ್ ಹಚ್ಬಿಡೋಣ ನಾವು. ಅಲಾರಾಮ್ ಹಚ್ಬಿಡೋಣ. ಎಷ್ಟಕ್ಕೆ ಇದಾಗ್ತದ ಎಲ್ಲ ಫೋನ್ಯಾಗ ಒಂದೊಂದು ಅಲಾರಾಮ್. ಎಷ್ಟು ಬಿಜಾಪುರಕ್ಕೆ ಹೋಗಿ ಸಿಗ್ತೇವಂತ. ಈಗ ಕುಂಡಿ ಮ್ಯಾಲೆ ಮಾಡಿ ಮಕ್ಕೋತೇವಂತ. ನಮಸ್ಕಾರ. ಈಗ ನಾವು ಹೊಂಟೀವ್ರಿ ನಾಷ್ಟ ಮಾಡಲಿಕ್ಕೆ. ಬಿಜಾಪುರಕ್ಕೆ ಬಂದು ಮುಟ್ಟೀವಿ. ರಾತ್ರಿ ಒಂದು 3:30ಗೆ ಬಂದ್ವಿ. ಈಗ ಇಲ್ಲೇ ಸಮರ್ಥ ಅವ್ರ ಮನೆಯಾಗಿದ್ವಿ. ಸಮರ್ಥ ನಮ್ಗೆ ಆದರಾದಿತ್ಯ ಎಲ್ಲ ಮಾಡಿದ್ವಿ, ಹೌದಲ್ಲ. ಆಶ್ರಯ ಕೊಟ್ಟಾನ್ರಿ ನಮಗೆ. ನಿಂದು ತಾಯಿ ಗುಣ ತೀರೋದಿಲ್ಲ ಋಣ, ನೀನು ನಮ್ಮ ಪಾಲಿಗೆ ಎಂದು ದೇವ್ರಯ್ಯ. ನಾಷ್ಟ ಎಲ್ಲ ಹೊಂಟಿವ್ಲಿ? ಆರ್ ಡಿ ಸಮೋಸಾ ಸೆಂಟ್ರ್, ದೋಸಾ ಸೆಂಟ್ರ್. RDಗೆ ನೋಡ್ರಿ ಗೈಸ್, ಇದು RD. ಇದು RD ಅಲ್ಲಿದು. ಅದು ದೋಸೆ ಸೆಂಟ್ರ್ RD. ಜಾತ್ರೆ ಆಗ್ಯದ ಗೈಸ್, ಇಲ್ಲಿ ಫುಲ್ ಜಾತ್ರೆ ಅದ. ನಮಸ್ಕಾರ ಬೈ. ಆರಾಮಿದ್ರಿ ಅಣ್ಣಾರ? ಹೆಂಗಿದ್ರಿ? ಒಂದು ನಮಸ್ಕಾರ ಹೇಳ್ರಿ ಅಣ್ಣ. ನಮ್ಮ ಶೋಕ್ ಬರ್ಲಿತ್ತಿರಲಿಲ್ಲ ನಮ್ಮ. ಸುಳ್ಳು ಹೇಳ್ಬೇಡ್ರಿ. ಟಿಕೆಟ್ ತೊಗೊಂಡ್ರಿ ಇಲ್ರಿ ಅಣ್ಣ? ಅಲ್ಲೇ ಅಣ್ಣ, ಇಲ್ಲೇ ತೊಗೊಂಡ್ಬಿಡ್ರಿ. ಅವಶ್ಯಕತೆ ಇದೆಯಾ, ಅನಿವಾರ್ಯನಾ? ಅಣ್ಣ ನಮ್ಮ ಬ್ಲಾಗಿಗೆ ಒಂದು ಹಾಯ್ ಹೇಳ್ರಿ ಮತ್ತೆ. ಭಾರಿ ಇದ್ರಿ ಇವ್ರು ಎಲ್ಲ ಹುಡುಗರು ಬಿಳಿ ಆಗ್ಯಾರ. ಫ್ರೆಶರ್ಸ್ ಪಾರ್ಟಿ ಅದ ಅಂತ ಹುಡುಗರು. ಅಣ್ಣ ಇದು ನಮ್ಮ ಶೋ ಆದ ಕೂಡಲೇ ಅಣ್ಣ ಬರ್ಬೇಕಣ್ಣ. ಮತ್ತೆ ಅಲ್ಲಿ ಪುರಿ ತರಿಸಿವಿ. ದೋಸಾ ಸೆಂಟ್ರಿಗೆ ಬಂದು ಪುರಿ ಆರ್ಡರ್ ಮಾಡ್ಯಾನ್ರಿ ಅವ. ನಿಂಗೆ ಅಷ್ಟು ಇರ್ತಾನೆ ಇಲ್ಲಿ ಚಲೋ ಇರ್ತದೆ. ಎಷ್ಟು ಕ್ಯಾಮ್ರಾ ಶೈ ಇದೆಯೋ ನೋಡ್ರಿ. ಶೆಟ್ಟಿ ಅಲ್ಲಿ ನೋಡ್ರಿ ಎಷ್ಟು ನಾಚ್ಕೋತಾನೆ ನೋಡ್ರಿ. ಆ ಡಿಂಪಲ್ ನೋಡ್ರಿ ಹುಡುಗಂದು. ಬ್ರದರ್ ಏನ್ ಬ್ರದರ್ ಮಿಂಚ್ತಾ ಇದೆಯಾ ಗುರು? ಈಗ ನಾಳೆ ನಮ್ಮ ಶೋಗ ಓಪನಿಂಗ್ ಆ್ಯಕ್ಟ್ ಇವ್ರದೇ ಅದ ರೀ. ಬ್ಯಾಂಡ್ ಏನು ಬೈ ನಿಮ್ಮ ಹೆಸರು? ದ ಸ್ಯಾಂಡಿ ಶೋ. ನಾಳೆ ಇವ ಪರ್ಫಾರ್ಮ್ ಮಾಡ್ಲಿದ್ದಾನೆ. ನಾನು ಎಕ್ಸೈಟೆಡ್ ಇದ್ದೀನಿ ರೀ. ಪ್ರಿಪ್ರೇಷನ್ ಹೆಂಗದ? ಪ್ರಿಪ್ರೇಷನ್ ನಡೆಯದ. ಇವತ್ತು ಸಂಜೆಗೆ ಅದ್ರ ಅಪ್ಡೇಟ್ಸು ಕೊಡ್ತೀವಿ. ಹಾಂ ಕೊಡ್ತಾರೆ ರೀ ಇವ್ರಿಗೆ, ಅಪ್ಡೇಟ್ಸು ಕೊಡ್ತಾರೆ ರೀ. ಹಲೋ ಆರಾಮದಿರಿ? ಹೌ ಆರ್ ಯು ಸರ್? ಆರಾಮ್ ಸರ್, ನೀವು ಆರಾಮಲ್ಲ? ಫೈನ್ ಸರ್. ಇಲ್ಲಿ ಪ್ರಸನ್ನ ಅಣ್ಣ ಅವ್ರ ಜೊತೆ ನಾವು ಇಲ್ಲಿ ಅವ್ರ ಆಫೀಸ್ ಕೊಂತೀವ್ರಿ. ಅಕ್ಕ ಗಾಡಿ ಈ ಕಡೆ ಹೋಗ್ಯದ, ಈ ಕಡೆ ಹೋಗ್ಯಾಳ. ಅಯ್ಯೋ ಅಲ್ಲೇ ಆಕಿ ಹೊಂಟಾಡ್ರಿ. ಮುಂದೊಂದು ಟ್ರಕ್ ಹೊಂಟದ ಕಲ್ಲು ತುಂಬ್ಕೊಂಡ. ಅದು ತಡಿಕ್ಯಾಗ ಏನಾಗ್ಬಿಡ್ತು, ಒಂದು ದೊಡ್ಡ ಕಲ್ಲು ಬಿದ್ದು ಬಿಡ್ತ್ರಿ. ಇನ್ನೇನು ಆಕಿ ತಲೆ ಮೇಲೆ ಬೀಳ್ತಿತ್ತು. ಆಕಿ ಶಿಟ್ಟಿಗೆ ಎದ್ದು ಬಾವು ಅಂತ ಹೊಡಿಲಿಕತ್ತಾಳ ಗಾಡಿ. ಡ್ಯಾಶ್ ಕ್ಯಾಮ್ದಾಗ ರೆಕಾರ್ಡ್ ಅದ ರೀ, ತೋರಿಸ್ತೀವಿ ನಿಮಗೆ. ಹೌದಣ್ಣ, ಹಂಗೆ ತೊಗೋಬೋದಲ್ಲ? ಹಾಂ ಅದು ಹಾಕ್ತೀವಿ ನೋಡ್ರಿ. ಈಗ ಆಕಿ ಹಂಗೆ ಬಾವು ಅಂತ ಹೊಡಿಲಿಕತ್ತಾಳ. ನಾವು ಏನ್ರ ಒಂದು ಲಪಡ ಆಗ್ತದೇನೋ ನೋಡುವಂತ ಒಂದು ಸೌಭಾಗ್ಯ. ಆಕೆ ಹೋಗಿ ಹೇಳ್ಬಿಡು, ನಾನು ಆ ಕಡೆ ಹೋಗ್ಯದ ಗಾಡಿ, ಆ ಕಡೆ ಹೋಗುವ ಅಂತ. ನಮಸ್ಕಾರ ರೀ. ಈಗ ನಾನು ಭೂಷಣ, ಸಂದೇಶ, ಆಮೇಲೆ ಇಲ್ಲಿ ಸಮರ್ಥ ಶೆಟ್ಟಿ, ಆಮೇಲೆ ಸೃಷ್ಟಿ ಬರ್ಲಿತ್ತಾಳ್ರಿ. ಇಲ್ಲಿ ಬಡಿ ಕಮಾನ್ ಕಡೆ ನಿಂತೀವ್ರಿ.
ಇಲ್ಲಿ ಬಡಿ ಕಮಾನ್ ಬಿಜಾಪುರದಾಗ ನಿಂತೀವ್ರಿ ಇಲ್ಲೇ ಆಕಿ ಸಂಬಂಧ ವೇಟ್ ಮಾಡ್ಲಿತ್ತೀವಿ. ಸೃಷ್ಟಿ ಬರ್ತಾಳ. ಸಿರಿಸಿಟ್ ಬಂದ ಕೂಡಲೇ ಆಕಿನ ಕರ್ಕೊಂಡು ನಾವು ಯಾವ ಕಾಲೇಜ್ ಹೊಂಟಿವಿ? BLD ಇಂಜಿನಿಯರಿಂಗ್ ಮಹಾವಿದ್ಯಾಲಯಕ್ಕೆ ಹೊಂಟಿವ್ರಿ. ಅಲ್ಲೇ ಒಂದಿಷ್ಟು ಏನದ ಅಂತಂದ್ರೆ ಐಡಿಯಾ ಹೋಗೋದು, ಕಾಲೇಜ್ ಒಳಗೆ ಹೋಗೋದು, ಒಬ್ರು ಸರ್ ಇದಾರೆ ಅವ್ರಿಗೆ ಭೇಟಿ ಆಗೋದು, ಭೇಟಿಯಾಗಿ ಸೀದಾ ಕಾಲೇಜ್ ಒಳಗೆ ಗುಸಾಸೋದ್ರಿ. ಕ್ಲಾಸ್ ರೂಮಿಗೆ ಹೋಗೋದು, ಪ್ರಮೋಷನ್ ಮಾಡೋದು. ನಮ್ಮ ಶೋ ಅದ ನಾಳೆ, ಬರ್ರಿ, ಟಿಕೆಟ್ಸ್ ಇಲ್ಲಿ ಸಿಗ್ತಾವ್ರಿ, ಬರ್ರಿ ಅಂತೇಳಿ. ಅಕ್ಕ ಎಲ್ಲಿದೆಯಾಗ? ಕಾಲೇಜು ಬಿಡ್ತದ ಈಗ ಬರೋದ್ರಾಗ. ಹೌದಲ್ಲ? 10:00 ಅಂದೀವಿ ನಾವು ಆಲ್ರೆಡಿ 12 ಹೊಂಟೀವಿ ನಾವು. 12 ಹೊಂಟಿವಿ. ಇನ್ನೊಂದು ಸ್ವಲ್ಪ ಲೇಟ್ ಮಾಡಿದ್ರೆ ಈಕೆ ಮುಗಿತ್ರಿ. ಇಲ್ಲಿ ಪಾಪ ಆಕಿಗೆ ನಾವು ಇನ್ಫಾರ್ಮ್ ಮಾಡೋದು ಲೇಟ್ ಮಾಡಿಬಿಡು. ಪಾಪ ಈಗ ಎದ್ದಿರ್ಬೇಕಿ. ಸೃಷ್ಟಿ ಹೆಂಗಿದೀವ? ಆರಾಮಿದೀಲು? ಮತ್ತೆ ಏನಂತಿ? 18 ಬರ್ರಿ ಅಂತ. 18 ಬರ್ರಿ ಅಂತ. ಬಡಿ ಕಮಾನ್ ಬಡಿ ಕಮಾನ್. ಇದೇನೋ ಬೈದಂಗ ಅದಾವ ಇದು. ಬಡಿ ಕಮಾನ್. ದೊಡ್ಡ ಕಮಾನ್. ದೊಡ್ಡ ಕಮಾನ್. ಬಡಿ ಕಮಾನ್. ಇಲ್ಲಿ ರೋಡ್ ಸಮ ಇಲ್ರಿ, ಹಿಂಗೆ ಹೋಗ್ರಿ. ಸಮ ಇಲ್ಲ. ನಮಸ್ಕಾರ ರೀ ಎಲ್ಲರಿಗೂ. ಹೇಗಿದ್ದೀರಿ? ಆರಾಮಿದ್ದೀರಾ? ಸಾರಿ ನೀವು ಡಿಸ್ಟರ್ಬ್ ಮಾಡಿದ್ದಕ್ಕೆ. ಎಲ್ಲರಿಗೂ ನಮಸ್ಕಾರ ರೀ. ನನ್ನ ಹೆಸರು ವಾದಿರಾಜ್ ಬೊಗಲಾದಿ ಅಂತೇಳಿ. ನಿಮ್ಮ ಕಾಲೇಜಿಗೆ ಕ್ಲಾಸಿಗೆ ಎದಕ್ಕೆ ಬಂದಿಪ್ಪ ಅಂತಂದ್ರೆ ನಾಳೆ ಕಂದಗಲ್ ಹನುಮಂತರಾಯ ಒಂದು ಶೋ ಅದ ಬೈ. ಅಲ್ಲೇ ಕ್ಲಾಸ್ ಕಡೆ ಹೋಗಿ ನಿಂತೀವಿ ನಾವು. ಮೇಡಮ್ ಸೀಟಿಗೆ ಎದ್ದಾರ ಈಗ. ಹೇ ತಡ್ರಿ, ಆ ಕಡೆ ದೂರ ಹೋಗ್ರಿ. ಕ್ಲಾಸಿಗೆ ಲೇಟ್ ಬಂದೀವಿ ಅಂತ ತಿಳ್ಕೊಂಡ್ರ ಅವರು. ಸಂದೇಶ್ ಕಲ್ಯಾಣ್ ಶೆಟ್ಟಿ ಅಂತೇಳಿ ನಿಮ್ಮೂರವ, ಇವ್ರದ್ದು ಬ್ಯಾಂಡ್ ಪರ್ಫಾರ್ಮೆನ್ಸ್ ಇರ್ತದೆ. ಅದಾದ್ಮೇಲೆ ಒಂದು 15-20 ನಿಮಿಷ ಇವ್ರು ನಿಮ್ಮ ಬಿಜಾಪುರದವ್ರೆ ಸೃಷ್ಟಿ ಅಂತೇಳಿ ಈಗಿಂದು ಸ್ಟ್ಯಾಂಡಪ್ ಇರ್ತದೆ. ಅದಾದ್ಮೇಲೆ ನಾವು ಒಂದು ತಾಸು ಬಂದು ನಾನು ನಿಮ್ಗೆ ತಲೆ ತಿಂತೀನಿ. ಅದಕ್ಕೆ ನೀವು ಬಂದು ನಾಲ್ಕು ಹೋಗ್ಬೇಕು. ದಯಮಾಡಿ ಬರ್ರಿ. ಆಗಾಳೆ ಆ ಕ್ಲಾಸಿಗೆ ಹೋಗಿದ್ದೀವಿ ರೀ. ಮೇಡಮ್ ನಮ್ಗೆ ಲೇಟ್ ಬಂದಿರಿ, ನೀವು ನಾವು ಅದಕ್ಕೆ ಇಲ್ಲಿ ಬಂದ್ರಿ. ದಯಮಾಡಿ ನಾನು ನಮ್ಮ ಶೋಗೆ ಬರ್ರಿ, ಮಿಸ್ ಮಾಡಬೇಡ್ರಿ. ಫಸ್ಟ್ ಕ್ಲಾಸ್ ಇಲ್ಲೇ ಹಳ್ಳಿ ಮನೆದಾಗ ಊಟ ಆತ್ರಿ. ಊಟ ಮಾಡಿಸಿದ್ರೆ ಗೋವಿಂದಣ್ಣ ಅವ್ರು ಬರೋಬರ್ರಿ. ಹಾಂ, ಗೋವಿಂದಣ್ಣ ಅವ್ರಿ. ಅದಕ್ಕೆ ಇಲ್ಲಿ ನಮ್ದು ಯಾವ ಮಿಲೆಟ್ ತಿನ್ನೋದ್ರದಿಂದ ಏನಾಗ್ತದೆ ಅಂತ ಅನ್ನೋದು ಇಲ್ಲಿ ಬರ್ದು ಹಾಕಿವಿ. ಭಾಳ ಕಾಣಿಸೋಂಗೆ ಬರ್ದಿರಲ್ರಿ ಸರ್. ಇಲ್ಲ ಹಂಗೆ ಮಜಾಕ್ ಬೆಳೆದ್ರೆ ಬೈದಿದ್ದೀರಿ. ತಿಂದವರು ಹಾರಾಡ್ತಾ ಹೋದ್ರು. ಬರಗ ಇದ್ರೆ ಬರಗಾಲದಲ್ಲೂ ಬದುಕು. ಜೋಳ ತಿಂದವ ತೋಳದ ಹಾಗೆ, ಸಜ್ಜೆ ತಿಂದು ವಜ್ಜೆ ಹೊರು. ಹಿಂಗದು ಎಲ್ಲ ಸಿರಿಧಾನ್ಯಗಳ ಬಗ್ಗೆ ಅದರದ್ದು ಇಂಪಾರ್ಟೆನ್ಸ್ ಹೈಲೈಟ್ ಮಾಡಿದ್ದಾರೆ ಸರ್. ಊಟ ಅಂತೂ ಅದ್ಭುತ ಇತ್ತು ರೀ. ಥ್ಯಾಂಕ್ ಯು ನಮ್ಮನ್ನು ಕರೆಸಿದ್ದಕ್ಕೆ. ಕರೆಸಿ ಊಟ ಹಾಕಿದ್ರಿ ಇವತ್ತು. ಭಾಳ ಖುಷಿ ಆಯ್ತು ರೀ. ನೆಕ್ಸ್ಟ್ ಟೈಮ್. ಹಾಂ ಸರ್. ಮತ್ತು ನೆಕ್ಸ್ಟ್ ಟೈಮ್ ಎಲ್ಲರೂ ಬಿಜಾಪುರದಾಗ ಬಂದಾಗ ಹಳ್ಳಿ ಮನೆ ಹೋಟೆಲ್ಗೆ ಬಂದು ಟ್ರೈ ಮಾಡಿರಿ. ಇನ್ನೊಂದು ಮಾಡ್ಬೇಕ್ರಿ ನೀವು. ಹೇಳ್ರಲ್ಲ. ಒಂದು ಹಾಸಿಗೆ ಕೊಡಿಸ್ಬಿಟ್ರೆ. ಏನು ಸರ್? ಹಾಸಿಗೆ ಮಲ್ಕೊಂಡ್ಬಿಡ್ತೀವಿ ನಾವು ಇಲ್ಲೇ. ಈಗ ನೆಕ್ಸ್ಟ್ ಇವ್ರು ಹಳ್ಳಿ ಮನೆ ಲಾಡ್ಜು ಅದ ರೀ ಇವ್ರದ್ದು. ಹೌದಿಲ್ರಿ? ಇಲ್ರಿ, ಪ್ಲ್ಯಾನ್ ಅದ ರೀ. ಹಾಂ ಆಯ್ತು ಸರ್. ಪ್ಲೇಟ್ ಟು ಫಾರ್ಮ್ ಟು ಪ್ಲೇಟ್. ಪ್ಲೇಟ್ ಟು ಮೌತ್ ಗೀಚ್ ಅಣ್ಣ. ಮತ್ತೆ ಹೆಂಗದ್ರಿ? ಏನಿಲ್ಲ ನೋಡ್ರಿ ಅಣ್ಣ, ನೀವು ಹೇಳಬೇಕು ಅಣ್ಣ. ನಮ್ಮ ಲಾಗಿಗೆ ಏನ್ರಿ ಹೇಳ್ರಿ. ಈಗ ಏನು ಹೇಳಿದ್ರು ವಜ್ಜೆ ಐತಿ. ನಾ ಈಗ ಜಾಲಿ ಜಾಲಿ ಎಲ್ಲ ಜಾಲಿ ಜಾಲಿ ಜಾಲಿ. ನಾಷ್ಟ ಎಲ್ಲ ರೆಡಿ ಮಾಡ್ಯಾನ ಭಯ. ಇದು ಕ್ಯಾಮರಾ ಇಟ್ಟರಿ ಇಲ್ಲಿ. ಬಿಗ್ ಬಾಸ್ ಮನಿಗೆ ಬಂದಂಗ. ಬಿಗ್ ಬಾಸ್ ಮನಿ ಗೈಸ್. ಹೆಂಗದ ಬಿಗ್ ಬಾಸ್ ಮನಿ? ಬಿಗ್ ಬಾಸ್ ಮನಿ ಒಳಗೆ ಬಂದ ಖರೆ ಬಿಗ್ ಬಾಸ್ ಮನಿ ಅದಪ್ಪ. ಸಂದೇಶ ಭಾಳ ಶ್ರೀಮಂತರಿದಾರ್ರಿ. ಭಾಳ ದೊಡ್ಡದ ಮನಿ. ಬಿಗ್ ಬಾಸ್ ಮನಿ ಅನಿಸಿತ್ತು ನಾನು. ಲಿವಿಂಗ್ ಏರಿಯಾ. ಪ್ರಸನ್ನ ಶೋಕ ನಂದಿಹಾಳದಿಂದ ಬಂದಿಲ್ಲೋ? ಆಂಧ್ರ ಪ್ರದೇಶದಿಂದ ಬಂದಿಲ್ಲ. ಏ ನೋಡವಲ್ರಿ ಹೇಳೋ ಅಂಟಿ. ನೋಡ್ರಿ ನಿಮ್ಗೆ ಹೇಳಾರ್ದ ಒಂದನ ಮುಚ್ಚ ಬಾಯಿ. ನೀನು ಒಬ್ಬ ಫ್ರೆಂಡ್ ಏನೋ. ಏನಂತಿಪ್ಪ? ಹೆಂಗಿತ್ತಪ್ಪ ಜರ್ನಿ? ಮಸ್ತ್ ಇತ್ತು, ಎಕ್ದಮ್ ಮಸ್ತ್. ಚಲೋ ಇತ್ತ? ನಾವು ಕೇಳಿದ್ದ ಎಷ್ಟು ಸಲ ಕೇಳ್ತೀವಿ. ರೈಲ್ವೆ ಜರ್ನಿಲಿ ಏನ್ ಕೇಳಿದ್ದ ಶೋ ಎಷ್ಟು ಸಲ ಕೇಳ್ತಿ ಅಂತಂದ. ಹಂಗಲ್ಲ ಮತ್ತೆ ಏನ್ ಮಾಡೋ. ಅದೇ ಸಪೋರ್ಟ್ ಮಾಡ್ಲಿಕ್ಕೆ ಬರ್ಬೇಕಾಗ್ತದ. ನಾವು ಅರ್ಧ ನನಗ್ ಬಾಯ್ಪಟ್ಟಾಗ ಜೋಕ್ಕೊಳ್ಳಿ. ನನ್ನ ಬ್ರದರ್ಸ್ ಅವರು. ವಿ ಲಿವ್ ಟುಗೆದರ್, ವಿ ಡೈ ಟುಗೆದರ್. ಇಲ್ಲಿ ಇನ್ನೊಬ್ರು ಇದಾರ್ರಿ. ನಮಗೆ ಫಸ್ಟ್ ಸಲ ಗೋಲ್ ಗುಂಬಜ್ ಕರ್ಕೊಂಡು ಹೋಗಿದ್ದಾರ್ರಿ ಇವರು. ಗೋವಾ ಅಲ್ಲೋ ಬೈ. ಇವಾಗ ಮತ್ತೆ ನಮ್ಮ ಶೋಗೆ ಬಂದಾರ. ಮಹಾರಾಷ್ಟ್ರದಿಂದ ಬಂದಾರ್ರಿ. ಒಬ್ರು ಆಂಧ್ರ ಪ್ರದೇಶದಿಂದ ಬಂದಾರ, ಒಬ್ರು ಮಹಾರಾಷ್ಟ್ರದಿಂದ ಬಂದಾರ.
ಹುಡುಗರು ಬೆಳಗಾವಿಯಿಂದ ಬಂದಾರ್ರಿ. ಅಭಯ ಹೆಂಗಿತ್ತಪ್ಪ ಜರ್ನಿ? ಚಲೋ ಐತೆ? ಗಾಡಿ ದೊಡ್ಡದ? ಐಸ್ ಪೈಸ್ ನಾವು 30-40 ಸೈಟ್ ಇರೋ ಗಾಡಿ ತಂದಾರಿ ಅವ್ರು. ಬೈ ಹೆಂಗೆ ಚಲೋ ಅದ ಗಾಡಿ? ಚಲೋ ಅದ ಬೈ. ಹೆಂಗದ ಗಾಡಿ ಹೊಡಿಲಿಕ್ಕೆ ಎಕ್ಸ್ಪೀರಿಯನ್ಸ್ ಹೆಂಗದ? ಗಾಡಿ ಗಿಚ್ಚ ಐತ್ ಬೈ, ಅನಾಹುತ ಅದ. ಡ್ರೈವರ್ ಸೀಟ್ ಮೇಲೆ ಮಕ್ಕೊಂಡ್ರೆ ಹೆಂಗ ಅನ್ಸದ್ಲೆ? ಅಣ್ಣ ಇದು ಇನೋವಾ ಏನೋ ಬಟ್ ಇಷ್ಟ ಹರಿದ 12 ಆಗ್ತದ ಬೈ. ಹೌದು, ಫಸ್ಟ್ ಟೈಮ್ ಗೊತ್ತಾಗ ತಿಳಿಯೋದೇ ಇಲ್ಲೇ ಎಷ್ಟು ದೊಡ್ಡದ ಎಷ್ಟು ಹಿಂದದ ಅಂತ. ನಾವತ್ ನೀನು ಅಭಯ ನಾ ಹೊಡಿತೇನೆ, ಏನು ತಲೆ ಕೆಡ್ಸ್ಕೊಬೇಡ್ರಿ. ಆಯ್ತು, ನಾನು ಬಸ್ಲೇ ಬರ್ತೇನೆ. ಬಸ್ ರೀ ರೊಕ್ಕ ಕೊಟ್ಬಿಡು ಸಾಕು. ಇಲ್ಲಿಂದ ಹೋಗ್ತೇನೆ ಬೈ, ನಾ ಬರ್ತೇನೆ. ಈ ಸಲ ಪಾಪ 5 ಮಂದಿ ಬಂದಿಲ್ಲ, ಇವ್ರು ಇಬ್ರು ಬಂದಾರ. ಯಾಕಂತಂದ್ರ ಇದ್ರಲ್ಲಿ 3 ಮಂದಿ ಯಾಕಂದ್ರೆ ಹೇಳ್ತೇನೆ ಬಜೆಟ್ ಕಮ್ಮಿ ಅದ ರೀ. ನಾವು ನಾನು ಬಡವ, ನೊಂದಿದ್ದೇನೆ, ದುಡ್ಡಿಲ್ಲ ನನ್ನ ಹತ್ರ. ಮ್ಯಾಟ್ ಬಂದದ್ರಿ ಇಲ್ಲಿ. ಮ್ಯಾಟ್ ಎಡಿಷ್ನಲ್ ಮ್ಯಾಟ್ ಹಾಕ್ಸಿವಿ ನಾವು. ಈ ಆಡಿಟೋರಿಯಂ ನಮಗೆ ಎಲ್ಲ ಊರಿಗಿಂತ ಜಾಸ್ತಿ ರೇಟಿಗೆ ಈ ಆಡಿಟೋರಿಯಂ ನಾವು ಬುಕ್ ಮಾಡೀವ್ರಿ. ಅಂದ್ರೆ 40,000 ರೂಪಾಯಿ ಕೊಟ್ಟೇವು ನಾವು. ಆ 5,000 ರೂಪಾಯಿ ಒಳಗೆ ಕರೆಂಟ್ ಬಿಲ್ ಅಂದರೆ 35,000 ಪ್ಲಸ್ 5,000. ಆ 5,000 ರೂಪಾಯಿ ಒಳಗೆ ಒಂದಿಷ್ಟು ಕರೆಂಟ್ ಬಿಲ್ ಅದು ಇದು ಕಟ್ಟಾಗಿ ನಮಗೆ ಒಂದಿಷ್ಟು ರೊಕ್ಕ ರಿಫಂಡ್ ಆಗ್ತವೆ. ಎಡಿಷ್ನಲ್ ನಾವು ಮತ್ತು ಸೌಂಡ್ ಹಾಕ್ಸಿದ್ವಿ. ಎಡಿಷ್ನಲ್ ಇದು ಮ್ಯಾಟು ಹಾಕಿಸ್ಲಿಕ್ಕತ್ತೀವಿ, ಈ ಮ್ಯಾಟ್ ಗೀಟ್ ಎಲ್ಲ. ಸೊ ಇದಕ್ಕೆ ಮತ್ತು ಬೇರೆ ಖರ್ಚಾಗ್ಯದ. ಅಂದ್ರೆ ಈ ಆಡಿಟೋರಿಯಮ್ಗೆ ಒಂದು 120-130 ಟಿಕೆಟದ ರೊಕ್ಕ ಇಲ್ಲೇ ಹೋಗ್ತಾವ್ರಿ. ಅಭಯ ನೀನೇ ನಿಂಗೆ ಫೋನ್ ಹಚ್ಚೆ ಇದು ತೊಗೊಂಬರ್ಬೇಡ್ರಿಪ್ಪ ಅಂತ ಹೇಳಿದ್ದೇನೆ. ಅದು ಹೇಳಿ ಖಾಲಿ ಇರಲಿ ಬಿಡಂತ. ಯಾಕಂದ್ರೆ ಇವ್ರದ್ದು ಐತ್ರಿ ನೀರಿನ ಬಿಸ್ನೆಸ್. ಸವಿ ಇವ್ರದೇ ಭಾಳ ಶ್ರೀಮಂತ ಅವರು. ಹಾಗೆ ನೋಡ್ರೆ ನಮ್ಗೆ ಇವ್ರ ಕಡೆ ಬರೋಗಿ ಸ್ಪಾನ್ಸರ್ಶಿಪ್ ನಮಗೆ ಅರ್ಧ ರೊಕ್ಕ ಕಡಿಗೆ ಆಗ್ತಿತ್ತು. ನಂದ್ಯಾಲದಿಂದ ಬಂದು ನಮ್ಮ ಕೆಲಸ ಮಾಡಿದ್ದಾನು. ಸೇಮ್ ಸೆಟ್ ಕೇಳಲಿಕ್ಕೆ ನಂದ್ಯಾಲದಿಂದ ಬಂದವ. ಏನು ಹೇಳ್ತೀವಿ ಅವಂಗ? ಇಲ್ಲಿ ಕೇಳಿ ಮತ್ತೀಗ ಬೆಳಗಾವಿನೂ ಕೇಳವ, ಮತ್ತೆ ಅಲ್ಲೂ ಕೇಳವ. ಕೆಲಸ ಮಾಡಕ್ ಬಂದಾನು ಹುಡುಗ. ಅಂದ್ರೆ ನೀವು ತಿಳ್ಕೊರಿ ಸೆಟ್ ಎಷ್ಟು ಇಂಟ್ರೆಸ್ಟಿಂಗ್ ಅದ ಅಂತ. ಕೆಲಸ ಮಾಡಕ್ ಬಂದಿಲ್ಲ. ಹಂಗ ಮಜಾ ನಮ್ಮ ಟೀಮ್ದಾಗ ಒಂದು i20 ಕಾರ್ ಅದ ರೀ. ನಾವು ಮನುಷ್ಯಂದು ಒಬ್ಬರು ಬಂದಾರ ನಮಗೆ ಇವತ್ತ ಭೇಟಿಗಾರ ಅವರು. ಅವ್ರದ್ದು i20 ಕಾರ್ ಅದ. ಅದಕ್ಕೆ ರೆಡ್ ರೋಸ್ಟರ್ ಎಕ್ಸಾಸ್ಟ್ ಹಾಕಿಸಿರುತ್ತೆ, ಆವಾಜ್ ಬರ್ತದೆ ರೀ. ನನಗೆ ಬಂದು ಅನ್ಲಿಕತ್ತಿದ್ದವ RX100 ಗಟ್ಟೆ ಆವಾಜ್ ಬರ್ತದೆ ರೀ ಆ ಕಾರ್ದು. ಹಲೋ, ಇಲ್ಲಿ ಪೊಲೀಸರು ವಾಕಿ ಟೋಕಿದಾಗ ಹೇಳ್ಯಾರಂತ್ರಿ, ಆ ಕಾರ್ ಬರ್ಲಿತ್ತದ ಹಿಡ್ರಿ ಅಂತಂದು. ಹಂಗ ಅಕ್ಷ ಹೇಳಿದ್ದಾನ. ಹಿಡಿತಾರ ಇಲ್ಲ ನೋಡ್ಕೊಂಬರ್ರಿ. ಇವ್ರ ನೋಡ್ರಿ ಆ ಗಾಡಿ ಹೊಡೆಯವ್ರು. ಸರ ಏನ್ರಿ ಗಾಡಿ ಮಲ್ಲಿಕಾರ್ಜುನ ಭೋಜನಾಲಯಕ್ಕೆ ಹೊಂಟಿವ್ರಿ ನಾವೀಗ. ಇಲ್ಲೇ ನಾವು ಎವ್ರಿ ಶೋದಾಗ ಒಂದು ಖಾನಾವಳಿಗೆ ಬಂದ್ಬಿಡ್ತೀವಿ ರೀ ಊಟಕ್ಕೆ. ಫಸ್ಟ್ ಕ್ಲಾಸ್ ಊಟ ಆಗಿಬಿಡ್ತು. ಹ್ಯಾಂಡ್ ವಾಶ್ ನೋಡ್ರಿ ಸರ, ಇದು ಏನು ಇಟ್ಟಾರ ನೋಡ್ರಿ ಇಲ್ಲಿ. ಅರ್ವಿ ಹೋಗಿದ್ದು ಇಟ್ಟಾರ. ನಿರ್ಮಾ ಹಚ್ಕೊಂಡ್ ತಿಕ್ಬೇಕ್ರಿ ಸರ್. ನಿಮ್ಮ ಅಪ್ಪ ಮಾಡಿದ ಕರ್ಮ. ಮುಂದಿನ ಗಾಡಿ ಟಚ್ ಆತು. ಟಚ್ ಮಾಡಿದ್ರಿ ಏನ್ರಿ? ಹೆವಿ ಡ್ರೈವರ್ ನಾವು ಗಾಡಿ ಬಂದ್ ಬೆಳೆಸಿದ ಆದ್ರೂ ನೀವು ಟಚ್ ಮಾಡಬಾರ್ದ್ರಿ. ಬರೀ ನಿಮ್ದು ಟಚ್ ಮಾಡೋರಿ. ನಿಮ್ದು ಎಕ್ಸಾಸ್ಟ್ ರೀ ಸರ. ಏನು ಗಾಡಿ ಮಾಡೋದು ಬೈ ಭಾಳ ಲೈಕ್ ಆತ್ರಿ ಸರ. ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ ನಮಸ್ಕಾರ ಕಾರಣ. ನೀನು ವಿಜಾಪುರದಾಗ ಇಂಥ ಗಾಡಿ ಇಲ್ಲ ಅನಿಸ್ತದ ನಂಗೆ. ನಿಮ್ದೇನ ನಿಮ್ಮನ ಏನ್ರಿ? ಎರಡು ಒಂದು ಪೊಲೀಸ್ ಸ್ಟೇಷನ್ ಒಳಗ ಒಂದು ಹೊರಗ. ಒಂದು ಪೊಲೀಸ್ ಸ್ಟೇಷನ್. ಈಗ ಇದು ಹೋಗ್ತದ್ರಿ ಈಗ ಈ ವಿಡಿಯೋ ಬಿದ್ಮೇಲೆ. ಬೈ ಇನ್ನ ಖರೆ ಅಂದ್ರೆ ಸಸ್ಪೆನ್ಷನ್ ಡೌನ್ ಮಾಡೋದು, ಲೋರಿಂಗ್ ಸ್ಪ್ರಿಂಗ್ ಹಾಕ್ಸೋದು, ಇಂಟೆಕ್ ಚೇಂಜ್ ಮಾಡಿಸೋದ, ಟರ್ಬೋ ಚಾರ್ಜ್ ಮಾಡಿಸೋದು ಐತಿ. ಬಟ್ ಅದು ಕಾಸ್ಟ್ ಎಫೆಕ್ಟಿವ್ ನೋಡಿ ಮಾಡಿಸ್ಬೇಕು. ನಮ್ಮ ಡ್ರೈವರ್ ಅವರು ಸುಸ್ತಾಗದ ಗಾಡಿ ಹೊಡೆದ್ಕದ ಮಲ್ಕೊಂಡಾರ ನೋಡ್ರಲ್ಲಿ. ಕ್ಯಾರ ಕಿತ್ತೋದಂಗೆ ರೋಡಾಗ ಹೊಡೀರಿ ಲೋಪಾರ್ ನನ್ನ ಮಕ್ಕಳನ್ನ. ಸೊ ಗಾಯ್ಸ್, ಈಗ ಎಲ್ಲ ಮಂದಿಗೆ ಒಳಗೆ ಬಿಡ್ಲಿಕ್ಕೆ ನೋಡ್ಬೋದು. ಇಲ್ಲಿ ಒಳಗೆ ಬರ್ಲಿತಾರೆ. ಎಲ್ಲ ಸೌಂಡ್ ಚೆಕಪ್ ಆಗಿದೆ ಅಣ್ಣ. ಸೌಂಡ್ ಎಲ್ಲ ಆಗಿದ್ರಿ ಕರೆಕ್ಟಾ? ಫುಲ್ ಶೋ ಜೋರೇ ಮಾಡೋಣ್ರಿ. ಗಾಯ್ಸ್, ನಾನು ರೆಡಿ ಆಗೇನ್ರಿ. ನಾವು ವಾದಿರಾಜು ರೆಡಿ ಆಗಿದ್ದೇನೆ. ವಾಶ್ರೂಮ್ ಬಂದ್ರಿ ಈಗ. ಮುಂಜಾನೆ ಎಷ್ಟಲ್ಲಿ ಹೋಗಿ 4ನೇ ಸಲ ಇರ್ಬೇಕು. 4 ಸಲ ಪ್ರಕಾಶ್ ಅಣ್ಣ ಫುಲ್ ಕ್ರೌಡ್ ತುಂಬಲಿರ್ತದ ಬೈ. ಖರೆ ಹೇಳ್ತಾನೆ, ದೇವ್ರ ಆಣೆಗೂ ಕ್ರೌಡ್ ಭಾಳ ಕೆಟ್ಟು ತುಂಬಲಿರ್ತದ. ಫುಲ್ ಎಕ್ಸೈಟೆಡ್ ಇದೇನು ರೀ ನಾ. ಎಸ್, ಸೊ ನಮ್ಮ ಸ್ಪಾನ್ಸರ್ ಮಗ ಇದ್ದಾರೆ ನೋಡ್ರಿ ಇಲ್ಲೇ. ಗಾಯ್ಸ್,
ಇನ್ನು ಆಡಿಟೋರಿಯಮ್ದಾಗ ಪ್ರಕಾಶ್ ಆರ್ಕೆ ಅವ್ರ ಅಣ್ಣ ಅವ್ರು ಬಂದಾರ್ರಿ. ಇಲ್ಲಿ ನೋಡ್ಬೋದು. ಅಯ್ಯೋ ಆರಾಮದ್ರಿ? ಆರಾಮ್ರಿ ಅಣ್ಣ, ನೀವು ಹೆಂಗಿದ್ದೀರಿ? ನಾವು ಆರಾಮದ್ರಿ ನೋಡ್ರಿ. ಬರ್ರಿ ಅಣ್ಣ, ನೀವು ಹೆಂಗಿದ್ದೀರಿ ಅಣ್ಣ? ಆರಾಮ್ ನೋಡ್ರಿ, ನೀವು ಆರಾಮಲ್ರಿ? ಮಾಸ್ತರಿ ಅಣ್ಣ. ಗೊತ್ತಿಲ್ರಿ ಏನು ಖುಷಿ ಆಲಿದ ಆ ಕಡೆ ಖುಷಿ ಇದೆ. ಯಾಕಂದ್ರೆ ಮಂದಿ ಅಂದ್ರೆ ಮಂದಿ ತುಂಬಿ ಬರ್ಲೈತಾರೆ. ಬಿಜಾಪುರ ಲವ್ಲಿ ಅದು ಅನಿಸ್ತದ. ಆರಾಮ್ ಪೂರ್ತಿ ಫುಲ್ ಆಗ್ತದೆ ಅನಿಸ್ತದೆ. ಏನಿಷ್ಟ ಒಂದು 10 ಇಲ್ಲ 15 ಸೀಟ್ಸ್ ಉಳಿಬೋದು. ಉಳ್ಕಿದ್ದೆಲ್ಲ ತುಂಬ್ತಾರೆ. ಪೂರ್ತಿ ತುಂಬಿದ ಮೇಲೆ ನಿಮಗೆ ತೋರ್ಸೇನ್ರಿ ಹೆಂಗೆ ಇರ್ತದೆ ಅಂತ. ಭಾಳ ಖುಷಿ ಆಲಿದ. ಇವ್ರ ಗತೆ ಎಲ್ಲ ಊರದಾಗ ಸ್ಪಾನ್ಸರ್ ಸಿಕ್ಕಿದ್ರೆ ಗಿಲಿ ಆಗ್ತಾರೆ. ಥ್ಯಾಂಕ್ಸ್. ಇವರ ಅಪ್ಪ ಅವರಿಗೆ ದೊಡ್ಡ ಸಲ್ಯೂಟ್ ರೀ. ನಮ್ಮ ಕಡೆಯಿಂದ ಒಂದು ಸಲ್ಯೂಟ್ ರೀ. ಅಷ್ಟಾಗಿ ನಮಸ್ಕಾರ. ಇವರ ಎಲ್ಲ ನಮ್ದು ಪ್ರಿಂಟಿಂಗ್ದೆಲ್ಲ ನೋಡ್ಕೊಂಡಾರ್ರಿ. ಫುಲ್ ಸ್ಪಾನ್ಸರ್ ಮಾಡ್ಯಾರ ರೀ. ಹೆಚ್ಚರಿಪ್ಪ ಇವರು ಆಲ್ರೆಡಿ ಎಷ್ಟು ಮಂದಿ ಕರ್ಕೊಂಬಂದಾರ, ಟಿಕೆಟ್ ಕೊಡಿಸ್ಯಾರ, ಇನ್ವೈಟ್ ಮಾಡ್ಯಾರ. ಅರ್ಧ ಅವ್ರ ಕಡೆಯಿಂದ ತುಂಬಿದ್ರಿ. ಫ್ರೀ ಅಂದ್ರೆ ಯಾರು ಕರ್ದಿಲ್ಲ ರೀ, ಅವ್ರು ರೊಕ್ಕ ಕಟ್ಕೊಳ್ತಾರೆ ರೀ. ಮತ್ತು ನೀವು ನೆಕ್ಸ್ಟ್ ಟೈಮ್ ಸ್ಪಾನ್ಸರ್ ಅಂತ ಫ್ರೀದಾಗ ಕರ್ಸಿರಿ ಎಲ್ಲರಿಗೂ. ಸೊ ನಮ್ದು ಬ್ಯಾಂಡ್ದವ್ರು ರೆಡಿದಾರ್ರಿ ಅಣ್ಣ. ಫುಲ್ ಸ್ಟೇಜ್ ಅಗಲಾಡಸವ್ರು ಇದ್ರಿ. ದಾನ್ ಅನ್ಕೋತ ಅಣ್ಣ. ನೀವೇನು ಬಾರ್ಸವ್ರಿ? ಗಿಟಾರ್ ಬಾರ್ಸಿರಿ? ಗಿಟಾರ್ ಅಷ್ಟೇ ಬಾರ್ಸಿರಿ ಅಣ್ಣ? ಮತ್ತೆ ಯಾರ್ದ ಬೇರೆಯವ್ರು ಬಾರ್ಸಿರಿ? ಏ ಅಣ್ಣ ಎಲ್ಲೂ ನಿಂತ್ರಿ ಅಣ್ಣ, ಯಾಕ್ರಿ ಅಣ್ಣ? ನೀವೇನು ಬಾರ್ಸವ್ರಿ ಅಣ್ಣ? ಕೀಬೋರ್ಡ್ ಕೀಬೋರ್ಡ್ ರೀ. ಬೈ ಇವ್ರು ಇವತ್ತು ಮನೆಗೆ ಹೇಳಾರ್ದು ಬಂದಾರ. ಮತ್ತೆ ಸ್ಟೇಜ್ ಮೇಲೆ ನೋಡಿದ್ರೆ ಯಾರಾದ್ರೂ ಫೋನ್ ಹಚ್ಚಿ ಒದ್ಯಾಂಗಾರ ಮನ್ಯಾಗ ಅಂತ ಹಂಗೆ ಬಕ್ಕೋಲತ್ತಾರ. ಯಾಕ್ರಿ ಅಣ್ಣ ಹಂಗ್ಯಾಕೆ? ಇಂದೆಲ್ಲ ಬ್ಲಾಗ್ ಒಳಗೆ ಇದು ಬ್ಲಾಗ್ ಎಲ್ಲರಿಗೆ ನಂಬರ್ ಅನ್ನೋದು ಅಣ್ಣ. ನಾ ಹೇಳಿ ನನ್ನ ಬ್ಲಾಗ್ ಅಲ್ಲ, ಅದೇನು ಬ್ಲಾಗ್ ಅಲ್ಲ. ಅದೇ ಬ್ಲಾಗ್ ಅಲ್ಲಿ ಏನಾದ್ರು ಅಲ್ಲಿ ಇದ್ರ ಪಾರ್ಟ್ ಮಾಡಿ ಹಾಕ್ಬೇಕು ನೀ. ಈ ನನ್ನ ಮಂಗ್ಯಾರ ಮಗನ ಶೋ ಅದ ರೀ. ನನ್ನ ಮಗ ರೀ ಅವ ಕಾಮಿಡಿ ಮಾಡ್ತಾನಂತ್ರಿ. ಎಲ್ಲ ಕಡೆ ಲೇಟರ್ ರೀ, ಟೈಮ್ ಸೆನ್ಸ ಇಲ್ಲ. ಅವ್ನು ಬರೋದು ಸ್ವಲ್ಪ ತಡ ಆಗ್ತದೆ. ಅದರ ಸಂಬಂಧ ನಮ್ಮ ಕಲ್ಯಾಣ್ ಶೆಟ್ಟಿ ಅವ್ರ ಮಗ ಏನಿದಲ್ಲ ಅವ ಭಾಳ ಟ್ಯಾಲೆಂಟೆಡ್ ಇದಾನ್ರಿ. ಈ ನನ್ನ ಮಗ ಏನಿದಲ್ಲ ಮಂಗ್ಯಾರ ಮಗ ಇದಾನಿವ. ಆ ಮಂಗ್ಯ ನಾನಂತ ಅಲ್ಲಿಗೆ ಹೋಗ್ಬೇಡ್ರಿ, ಮಂಗ್ಯಾನ ಮಗನ ರೀ ಇವ. ಅಲ್ರಿ ಇವಂಗ ಬುದ್ಧಿ ಇಲ್ರಿ. ನಾ ಹೇಳಿದ್ರಿ ಇವಂಗ ಈ ಪ್ರಿಂಟ್ ಗಿಂಟ ಇವೆಲ್ಲ ಏನವಲ್ರಿ ಇವು ಏನು ಪ್ರಿಂಟ್ ಅಕ್ಷರ ಬ್ಯಾನರ್ ಗಿನರ್ ಏನು ಅಕ್ಷರ. ಅವ ಏನಂದ, ಎಲ್ಲ ನಾ ಸೊಲ್ಲಾಪುರಕ್ಕೆ ಹೋಗಿ ಪ್ರಿಂಟ್ ಹೊಡಿಸ್ಕೊಂಡ್ ಬರ್ತೀನಿ ಅಂತಂದ. ನಾ ಹೇಳಿದ್ರೆ ಅವ್ನಿಗೆ ಏನು ಹುಚ್ಚಿದೆಯಾ ಅಂತಂದೆ. ನನ್ನ ಫ್ರೆಂಡ್ ರೀ ರಾಜು, ಅವ್ರದ್ದು ಇಲ್ಲೇ ಪ್ರಿಂಟಿಂಗ್ ಪ್ರೆಸ್ ಅದ ರೀ. ಅವ್ರದ್ದು ಪ್ರಿಂಟಿಂಗ್ ಪ್ರೆಸ್ ಅದ, ಪಲಾರೇಶ್ವರ ಪ್ರಿಂಟಿಂಗ್ ಪ್ರೆಸ್ ಅಂತೇಳಿ ಮಸ್ತ್ ಕಲರ್ ಫುಲ್ ಪ್ರಿಂಟ್ ಮಾಡಿ ಕೊಡ್ತಾರ. ಅವ್ರ ಕಡೆ ನಾ ಮಾಡಿಸು ಅಂತಂದೇರಿ. ನಾ ಅಗದಿ ರೀಸನೇಬಲ್ದಾಗ ಮಾಡಿದ್ರಿ. ಮಂದಿ ಅಲ್ಲೇ ಸೊಲ್ಲಾಪುರ ಅಲ್ಲೇ ಹೊಂಟದ. ಇಲ್ಲೇ ವಿಜಯಪುರದಾಗ ಅದ ರೀ ಪ್ರಿಂಟಿಂಗ್ ಪ್ರೆಸ್. ನಾ ಅವ್ರ ಕಡೆಯಿಂದ ಫಸ್ಟ್ ಕ್ಲಾಸ್ ಪ್ರಿಂಟ್ ಹೊಡಿಸ್ಕೊಟ್ಟೆ ರೀ ನನ್ನ ಮಗಗೆ. ರೊಕ್ಕ ಸ್ವಲ್ಪ ಉಳಿಸಿದೆ ರೀ. ನಾ ನೋಡ್ರಿ ಅವ್ರದ್ದು 60 ವರ್ಷದಿಂದ ಅದ ರೀ. ನಾನು ನಮ್ಮ ಅಪ್ಪ ಏನಿದ್ದಲ್ಲ ಅವ್ರ ಮದುವೆ ಕಾರ್ಡ್ನು ಅಲ್ಲೇ ಪ್ರಿಂಟ್ ಹೊಡಿಸ್ಯಾರ. ನಾನು ಮದುವೆ ಕಾರ್ಡು ಅಲ್ಲೇ ಪ್ರಿಂಟ್ ಹೊಡಿಸಿವಿ. ಈ ಮಂಗ್ಯಾನ ಮಗಂದು ಅಲ್ಲೇ ಹೊಡಿಸ್ಬೇಕಂತದ ರೀ. ಆದ್ರೆ ಇವಂಗ ಯಾರು ಹೆಣ್ಣು ಕೊಡ್ತಾರ್ರಿ, ಕಾಮಿಡಿ ಮಾಡ್ತಾನ ಇವ. ಹೌದಲ್ಲ ವಿಜಯಪುರ ಹುಡುಗ ಭಾರಿ ಪದ ಹಾಡ್ಲಿಕ್ಕೆ ಬರೋರಿದಾರೆ. ಜೋರ್ಲೆ ಚಪ್ಪಾಳಿ ಬಾರಿಸಿ ಸಪೋರ್ಟ್ ಮಾಡ್ರಿ. ಈ ಮಂಗ್ಯಾನ ಮಗ ಬರೋದು ಸ್ವಲ್ಪ ತಡ ಆಗ್ತದ್ರಿ ಅಷ್ಟೇ. ಹಿಡಿಪ ಚಲೋ ಮಾಡ ಅಪ್ಪಿ. ಸ್ಟಾರ್ಟಿಂಗ್ ಒಂದು ಗಣಪತಿ ಎಲ್ಲಿ ಮುಟ್ಟು ನಮಸ್ಕಾರ ಮಾಡ್ತೀವೋ. ಈಗಿನ ಹುಡುಗರಿಗೆ ಚಂದಂಗೆ ಬಗ್ಗೆ ನಮಸ್ಕಾರ ಮಾಡ್ಲಿಕ್ಕೂ ಬರೋದಿಲ್ಲ. ಬರ್ತೇನ್ರಿ ಅಣ್ಣ. ನೋಡಾರ ಹಿಂಗಾಗಿದಂತ. ನಮ್ಮ ಸೃಷ್ಟಿ ಅಕ್ಕ ನರ್ವಸ್ ಆಗ್ಯಾಳ್ರಿ. ನಮ್ಮ ಕಾಕು ಅವ್ರು ನರ್ವಸ್ ಆಗ್ಲಿದಾರೆ. ಹೆಂಗ್ರಿ ಅಲ್ಲಿ ನೋಡಲ್ಲಿ ಎಷ್ಟು ಮಂದಿ ಬದುಕುತ್ತಾರ. 2 ನಡೀತದ್ರಿ ಅಕ್ಕ. ಫುಲ್ ನೀವು ಅಗ್ಲಾಡ್ಸ್ಬಿಡ್ತೀರಿ ಸ್ಟೇಜಿಗೆ. ನಡೀತದೆ. ಎಸ್, ಆಲ್ ದ ಬೆಸ್ಟ್. ಅಲ್ಲಿ ವಾದಿರಾಯಿಂದ ಕಾಂಪಿಟೇಷನ್ ಮಾಡಿದ್ರೆ ಇದ್ರ ಜೊತೆ ಕಾಂಪಿಟೇಷನ್. ನನ್ನ ಲಗ್ನ ಮಾಡಿ ಅವ್ರಿಗೆಲ್ಲ ಮುಂದೆ. ಥ್ಯಾಂಕ್ ಯು ಸೋ ಮಚ್. ಪಾದಿಬಾಯಿ ಅಂದ್ರೆ ಮಸ್ತ್ ಗಿಚ್ಚಿ ಗಿಲಿ ಬೆಂಕಿ ಮಿಸ್ ಮಾಡ್ಬಾರ್ದು. ನೆಕ್ಸ್ಟ್ ನಾಳೆ ಬೆಳಗಾವ್ ಐತಿ, ಎಲ್ಲರೂ ಹೋಗಿ ನೋಡ್ರಿ, ಎಂಜಾಯ್ ಮಾಡ್ರಿ. 18 ಆದವ್ರೆ ಬರ್ರಿ. ಸ್ಪೆಷಲಿ ಭಾಳ ಚಲೋ ಅನ್ಸಿತ್ತು. ಎಂಜಾಯ್ ಮಾಡ್ತೀರಿ.
ಎಲ್ಲ ಚಂದಿದ್ದು. ಚಲೋ ಅನ್ಸೈತಿ. ಎಲ್ಲರೂ 18+ ಇದ್ದವ್ರು ಬರ್ರಿ, ವರ್ತ್ ಐತಿ. ವಿಡಿಯೋದಾಗ ನೋಡೋದು ಬೇರೆ, ಇಲ್ಲಿ ನೋಡೋದು ಬೇರೆ. ಫ್ರೆಶ್ ಅನಿಸ್ತು, ನಕ್ ರಗಡಾಯ್ತು. ನಮಗಂತೂ ಮಸ್ತ್ ಅನಿಸ್ತು. ನಕ್ಕು ನಾವು ಆಗ್ಲಿಕತ್ತಾವ, ಇನ್ನ ತನಕ ನಾವು ಆಗ್ಲಿಕತ್ತಾವ. ಭಾಳ ನಕ್ಕಿವ್ ನಾವ್ರಿ, ಎಲ್ಲಾರ್ದು ಶೋ ಎಂಜಾಯ್ ಮಾಡಿ. ನಾನು ವಾದಿರಾಜ್ ಅವ್ರದ್ದು ಬೆಳಗಾವ್ದಾಗ ನೋಡಿದ್ದೆ ಶೋ. ನಮ್ಮ ಬಿಜಾಪುರದಾಗ ಮಾಡತ್ತಾರ, ಭಾಳ ಖುಷಿ ಆಯ್ತು. ಮತ್ತು ನಮ್ಮ ಬಿಜಾಪುರದಾಗ ಅವ್ರು ಶೋ ಮಾಡಿದಕ್ಕೆ ನಮ್ಮ ಬಿಜಾಪುರ ಜನತೆ ಪರವಾಗಿ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಎಲ್ಲ ನಮ್ಮ ಟೀಮ್ ಎಲ್ಲ ಸಿಕ್ಕಂಗೆ ಎಂಜಾಯ್ ಮಾಡಿದ್ರು, ಮಸ್ತ್ ಇತ್ತು, ಗಿಚ್ಚಿತ್ತು. ಇದು ನನ್ನ ಫಸ್ಟ್ ಎಕ್ಸ್ಪೀರಿಯನ್ಸ್. ಇನ್ನೂ ತನಕ ಯಾವ ಕಾಮಿಡಿ ಶೋ ನೋಡಿಲ್ಲ ನಾನು. ಬೆಂಗಳೂರು ಮತ್ತು ಮೈಸೂರು ಮಾಡೋ ಪ್ಲಾನ್ ಐತಿ. ದಯವಿಟ್ಟು ಅಲ್ಲಿ ಯಾರು ಅದ್ರಿ, ದಯವಿಟ್ಟು ಈ ಶೋ ಮಿಸ್ ಮಾಡಕ್ಕೆ ಹೋಗ್ಬೇಡ್ರಿ. ಒಂದು ತಾಸಿನ ಶೋ ಇರ್ತೈತಿ. ಪಕ್ಕ ನಿಮ್ಮ 100ಕ್ಕೆ 100 ನೀವು ಕೊಟ್ಟಂಥ ರೊಕ್ಕಕ್ಕೆ ಮಾತ್ರ ಮೂಸ್ ಇರಂಗಿಲ್ಲ. 100ಕ್ಕೆ 100% ನೀವು ನಗ್ತೀರಿ, ಅಷ್ಟು ಮಸ್ತ್ ಇರ್ತದೆ ಶೋ ಇದು. ದಯವಿಟ್ಟು ಎಲ್ಲರೂ ನೋಡ್ರಿ, ಮಿಸ್ ಮಾಡಕ್ಕೆ ಹೋಗ್ಬೇಡ್ರಿ. ಥ್ಯಾಂಕ್ ಯು ರೀ ಅಣ್ಣ. ಥ್ಯಾಂಕ್ ಯು. ನೀವು ಬೆಸ್ಟ್ ರಿವ್ಯೂ ಕೊಟ್ರಿ ನೋಡ್ರಿ ಅಣ್ಣ. ಹೌದಾ, ಆಯ್ತು, ಥ್ಯಾಂಕ್ ಯು. ಇದು ಹೇಳ್ಬಿಟ್ರಿ ಮತ್ತೆ ಸ್ಕ್ರಿಪ್ಟೆಡ್ ಇಲ್ಲ ಅಂತ. ಸ್ಕ್ರಿಪ್ಟ್ ಏನಿಲ್ಲ, ನಮಗೆ ಆಟ ಹೇಳಿ ಒಳಗೆ ಬಿಡಿಸ್ಯಾರ ಕರೆ. ಇದು ಒಳಗಿನ ಮಾತೈತಿ. ಇದು ಶೋ ಮಾತ್ರ ಫುಲ್ ಗಿಚ್ ಅದ ರೀ. ಶೋ ಇಸ್ ಆಸಮ್. ಒಂದು ಯಂಗ್ ಟ್ಯಾಲೆಂಟ್ ಇಷ್ಟು ಥರ ಅವರು ಎಂಟರ್ಟೈನ್ಮೆಂಟ್ ಮಾಡಿದಾರೆ ಬಿಜಾಪುರ ಮಂದಿಗೆ. ಇಸ್ ಅ ಗುಡ್ ಥಿಂಗ್. ದ ಫಸ್ಟ್ ಟೈಮ್ ಸ್ಟ್ಯಾಂಡಪ್ ಕಾಮಿಡಿ ಶೋ ಬಿಜಾಪುರ್ನಾಗ ಆಗಿದ್ದು. ಸೊ ಈ ಥರ ಮುಂದುವರಿಸಲಿ ಆ್ಯಂಡ್ ಕೀಪ್ ಗೋಯಿಂಗ್ ಆನ್. ಸ್ವಲ್ಪ ಮರ್ತುಬಿಟ್ಟೆ, ಆದ್ರೆ ಓಕೆ, ಮಂದಿಗೆ ಗುರ್ತಾಗ್ಲಿಲ್ಲ. ಆದ್ರೆ ನಕ್ರವ್ರು ಅಂದರು. ಬಟ್ ನಂಗೆ ಗೊತ್ತಾಯ್ತಲ್ಲ, ನಿನಗೆ ಗುರ್ತದ ಅಷ್ಟೇ, ಅವ್ರಿಗೆ ಗುರ್ತಾತೇನ ಇಲ್ಲ. ಬಟ್ ಅಂದ್ರೂ ಶೋ ಮಸ್ತ್ ಆತ, ಅಂದ್ರೂ ಮಸ್ತ್ ಆತ. ನಾ ಎದಕ್ಕೆ ನಗಂಗಿಲ್ಲ ಅನ್ಕೊಂಡಿದ್ರೆ ಅದಕ್ಕೆ ನಕ್ರವ್ರ. ಥ್ಯಾಂಕ್ಸ್ ಬೈ ಬಂದಿದ್ದಕ್ಕೆ. ಸರ್ ಸಿಗೋಣ. ಮತ್ತು ನಮ್ಮ ಬಿಜಾಪುರ ಬಾ ಬೈ. ಬರ್ತೀನಿ ಸಿಗೋಣ. ಬಂದಿದ್ದಕ್ಕೆ ಸರ್ ನಿಮ್ಮ ಪೇಜ್ ಹೆಸರು ಹೇಳ್ರಿ. ಉಜ್ವಲ್ ವ್ಲಾಗ್ಸ್ ಅಂತೇಳಿ ಡೈಲಿ ವ್ಲಾಗ್ಸ್ ಮಾಡ್ತಾರೆ ರೀ ಹುಡುಗ ಇಲ್ಲೇ ಬಿಜಾಪುರ ಕ್ರಿಯೇಟರ್. ಬಿಜಾಪುರ ಕಂಟೆಂಟ್ ಕ್ರಿಯೇಟರ್. ಹಾಂ ಬೈ ಸಿಗೋಣ್ರಿ ಬೈ ಮತ್ತೆ. ಹಾಂ ಎಸ್ ಸರ್ ಥ್ಯಾಂಕ್ ಯು ಸರ್. ಇವರೇ ಪಡ್ದ ಹಾಕೋದು ತೆಗೆದು ಇವರೇ ಮಾಡ್ಯಾರ, ಅದಕ್ಕೆ ಇವ್ರಿಗೂ ಧನ್ಯವಾದಗಳು. ನೀವು ಲೈಟ್ ಚಾಲು ಬಂದು ಇವ್ರು ಮಾಡ್ಯಾರ. ಇವರು ಸೌಂಡ್ ಹೇಳ್ರಿ, ಇವ್ರ ಕಾರ್ಯಾಲಯ ಎಲ್ಲ ಇವರೇ ನೋಡ್ಕೊಂಡ್ರ. ಇವ್ರು ಬಂದಾರ ಅಷ್ಟೇ ರೀ, ಇವರು ಬಂದಾರ ನಕ್ಕಾರ ಮಜಾ ಮಾಡ್ರ. ಥ್ಯಾಂಕ್ ಯು ಸರ್. ಸಕ್ಸಸ್ಫುಲ್ ಶೋ ಆತ್ರಿ. ಭಾಳ ಖುಷಿ ಆತ್ರಿ. ವಿಜಾಪುರ ಮಂದಿ ಭಾಳ ಗಾಣ ಫಾಡಿದ್ರಿ, ಮಸ್ತ್ ಇದ್ರು. ಎಲ್ಲರೂ ಟಿಕೆಟ್ ಖರೀದಿ ಮಾಡಿ ನಮ್ಮ ಶೋ ನೋಡ್ಲಿಕ್ಕೆ ಬಂದರು. ಭಾಳ ಖುಷಿ ಆಗ್ಲಿರ್ತದೆ ರೀ. ಆಮೇಲೆ ತುಂಬಿತ್ರಿ, ಆಡಿಟೋರಿಯಂ ತುಂಬಿತ್ರಿ. ಅದು ನೋಡ್ಲಿಕ್ಕೆ ನಾವು ಎಷ್ಟು ದಿವಸದಿಂದ ಕಾಯ್ಲಿ ಹತ್ತಿದ್ವಿ. ಹುಬ್ಬಳ್ಳಿ ಹೌಸ್ಫುಲ್ ಆಗ್ಯದ. ಆಮೇಲೆ ಬಾಗಲಕೋಟದಾಗ ಇನ್ನೊಂದು ಒಂದು ರೋ ಏನೋ ಉಳಿದಿತ್ತು, 2 ರೋ ಉಳಿದಿತ್ತು. ಆಮೇಲೆ ಕಲಬುರಗಿದಾಗಂತೂ ಭಾಳ ರೋ ಉಳಿದಿದ್ದು. ಅಂದ್ರೆ ಮಂದಿ ಸ್ವಲ್ಪ ಕಮ್ಮಿ ಬಂದಿತ್ತು ರೀ ಕಲಬುರಗಿದಾಗ. ಖರೆ ಭಾಳ ಎಂಜಾಯ್ ಮಾಡ್ಯಾರ ರೀ. ಯಾರ್ಯಾರು ಬಂದಿದ್ರು ಎಲ್ಲರೂ ಚಲೋ ರಿವ್ಯೂ ಕೊಟ್ರ. ಎಂಜಾಯ್ ಅಂದ್ರೆ ಎಲ್ಲ ಕಡೆನೂ ಮಾಡ್ಯಾರ. ಈಗ ಇದು ವಿಜಾಪುರ ಶೋ ಅಂತೂ ಚೊಕ್ಕ ಆತ ರೀ. ಇಷ್ಟೆಲ್ಲ ಮಂದಿ ಬಂದಿದ್ರು. ಅದು ಹೋಗಿ ಸ್ಟೇಜ್ ಮೇಲೆ ನಿಂತು ಅಂದರೆ ಅಷ್ಟೆಲ್ಲ ತುಂಬಿದ್ದು ಆಡಿಟೋರಿಯಂ ನೋಡಿದ್ರೆ ಒಂದು ಜೋಶ್ ಬಂದ್ಬಿಡ್ತದೆ. ಅಷ್ಟು ಮಸ್ತ್ ಆತ್ರಿ ಶೋ. ಎಲ್ಲರಿಗೂ ಥ್ಯಾಂಕ್ಸ್ ರೀ. ಯಾರ್ಯಾರು ನಮಗೆ ಸಪೋರ್ಟ್ ಮಾಡ್ಯಾರ ಮೊದಲಿಗೆ ಇವ್ರಿಗೆ ರೀ, ಯಾರು ಬಿಜಾಪುರ ಮೇರಿ ಜಾನ್ ಮೀಮ್ ಪೇಜ್ ಅವರಿಗೆ ಒಂದು ಥ್ಯಾಂಕ್ಸ್ ಹೇಳಲಿಕ್ಕೆ ಬೇಕು. ಯಾಕಂದ್ರೆ ಅವರು ನಮ್ಮ ಮೀಡಿಯಾ ಪಾರ್ಟ್ನರ್ ಗತೆ ಆಗ್ಯಾರ ರೀ. ಅವರು ಯಾವಾಗ ಅವ್ರದ್ದು ನಮ್ಮದು ಕಾಂಟ್ಯಾಕ್ಟ್ ಆಯ್ತು ಅವಾಗಿಂದ ನಿಮ್ಮದು ಶೋದ್ ನಾವು ಮಾಡ್ತೀವಿ ರೀ ಅಂತಂದ್ರು. ಅವರೆಲ್ಲ ಪ್ರಮೋಟ್ ಮಾಡಿಗತ್ತರು. ಅದಾದಮೇಲೆ ಆದಿತ್ಯ ಅಣ್ಣ, ಆಮೇಲೆ ಪ್ರಸನ್ನ ಅಣ್ಣ, ಇವ್ರು ನಮಗೆ ಸ್ಟಾರ್ಟಿಂಗಿಗೆ ಆಡಿಟೋರಿಯಂ ಗುದ್ದಾಡೋ ಸಂಬಂಧ ನಮಗೆ ಎಲ್ಲರೂ ಭಾಳ ಹೆಲ್ಪ್ ಮಾಡಿದರು. ಆಡಿಟೋರಿಯಮ್ ಸಿಗೋಲ್ತಾಗಿತ್ತು. ಅದಾದ ಮೇಲೆ ನಮಗೆ ಹೆಲ್ಪ್ ಮಾಡಿದ್ದು ಭಾಳ ದೊಡ್ಡ ಹೆಲ್ಪಿಂಗ್ ಹ್ಯಾಂಡ್ ರೀ ನಮ್ಮ ರಾಜಶೇಖರ್ ಅಂಕಲ್ ಅವ್ರು ಸರ್ ನಮಗೆ ಭಾಳ ಹೆಲ್ಪ್ ಮಾಡಿದಾರೆ ರೀ. ಅವ್ರು ನಮಗೆ ಅವ್ರದ್ದು ಫಲಾರೇಶ್ವರ ಎಕ್ಸ್ಪ್ರೆಸ್ ಪ್ರಿಂಟಿಂಗ್ ಪ್ರೆಸ್ ಅದ ರೀ. ಅವ್ರ ಥ್ರೂ ನಮಗೆ ಇಡೀ ಪ್ರಿಂಟಿಂಗದ್ದು ಏನದಲ್ಲ ರೀ ಅವರೇ ತಮ್ಮ ಹೆಗಲ ಮೇಲೆ ಹೊತ್ಕೊಂಡು ಅವರೇ ಸ್ಪಾನ್ಸರ್ಶಿಪ್ ಮಾಡಿ ನಮಗೆ A to Z ಹೆಲ್ಪ್ ಮಾಡಿದಾರೆ. ಎಲ್ಲ ಗೆಸ್ಟ್ಗಳಿಗೆ ಭೇಟಿ ಆಗೋದ್ರಿಂದ ಹಿಡಿದು ಎಲ್ಲ ಅವರೇ ನೋಡ್ಕೊಂಡ್ರು. ಕಡಿಕ ಪ್ರಕಾಶ್ ಅಣ್ಣ ಅವ್ರು ನಮಗೆ ಅವ್ರು ನಿಂತು ನಮಗೆಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ಯಾರು ಏನು ಹೇಳಿ ಏನಿಲ್ಲ ಹ್ಯಾಪಿ ಕೇಕ್ಸ್ ಅವ್ರು ಮರ್ಯಾದೆ ತಡಿ ಪ್ರಕಾಶ್ ಅಣ್ಣ ಅವ್ರು. ಆಮೇಲೆ ಪ್ರಕಾಶ್ ಅಣ್ಣ ಅವ್ರು ನಮಗೆ A to Z ನಮಗೆ ಹೆಲ್ಪ್ ಮಾಡಿದಾರೆ ರೀ. ಸಜೆಷನ್ಸ್ ಕೊಡೋದ್ರಿಂದ ಹಿಡ್ಕೊಂಡು, ಯಾಕಂದ್ರೆ ಅದು ಅವ್ರದೇ ಊರು ರೀ. ಅವ್ರು ಹುಟ್ಟು ಬೆಳೆದಿದ್ದು ಊರು. ಅವ್ರಿಗೆ ಭಾಳ ನಾಲೆಜ್ ಅದ. ಆಮೇಲೆ ಭಾಳ ದೊಡ್ಡ ಮಂದಿ ಪರಿಚಯ ಅದ. ಆ ಪರಿಚಯ ಮಾಡಿಸಿದಾರೆ ರೀ ನಮ್ಮ ಮಂದಿನ. ಆಮೇಲೆ ಭಾಳ ಹೆಲ್ಪ್ ಮಾಡಿದಾರೆ ರೀ. ಕಡಿಕ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಹ್ಯಾಪಿ ಕೇಕ್ಸ್ದವ್ರು ನಮಗೆ ಅಂದ್ರೆ ಅವ್ರ ಬ್ರ್ಯಾಂಚಸ್ದಾಗ ನಾವು ಆಫ್ಲೈನ್ ಟಿಕೆಟ್ಸ್ ಇಟ್ಟಿದ್ವಿ. ಅವರು ಬರೀ ಅಲ್ಲಿಂದ ನಾವು ಟಿಕೆಟ್ ಸೇಲ್ ಮಾಡಿದ್ವಿ. ಪ್ಲಸ್ ಅವರು ತಮ್ಮ ಗ್ಯಾಂಗ್ನಾಗ ಎಷ್ಟು ಮಂದಿ ಇದ್ದಾರೆ ಅವ್ರೆಲ್ಲರಿಗೂ ಹೇಳಿ ಮಾಡಿ ಟಿಕೆಟ್ ತಾವೇ ಪುಷ್ ಮಾಡಿ ನಮ್ಮ ಟಿಕೆಟ್ಸ್ ಎಲ್ಲ ಸೇಲ್ ಮಾಡಿಸಿದಾರೆ ರೀ.
ಭಾಳ ಅಂದ್ರೆ ಭಾಳ ಸಪೋರ್ಟ್ ಸಿಕ್ಕ್ಯದ ವಿಜಾಪುರದಿಂದ. ಪ್ರತಿಯೊಂದು ಊರಿಗೆ ಹೋದಾಗೂ ಒಂದೊಂದು ರೀತಿಯಾಗಿ ನಮಗೆ ಸಪೋರ್ಟ್ ಸಿಗ್ಲಿಕ್ಕತ್ತದ. ಭಾಳ ಖುಷಿ ಆಗ್ಲಿತ್ತದ ರೀ. ಮಂದಿ ಪ್ರೀತಿ, ಆ ಪ್ರೀತಿಗೆ ಏನು ನಾವು ವಾಪಸ್ ಏನು ಕೊಡ್ಲಿಕ್ಕೆ ಆಗಂಗಿಲ್ಲ, ಆ ಋಣ ತೀರಿಸ್ಲಿಕ್ಕೆ ಆಗಂಗಿಲ್ಲ, ಅಷ್ಟು ನಮ್ಗೆ ಸಪೋರ್ಟ್ ಸಿಕ್ಕದ. ನಾಳೆ ನಮ್ಮದು ಬೆಳಗಾವಿದಾಗ ಶೋ ಅದ ರೀ. ನಮ್ದು ಫಸ್ಟ್ ಫೇಸ್ದ ಕಡಿ ಶೋ, ಉತ್ತರ ಕರ್ನಾಟಕ ಶೋದ ಕಡಿ ಶೋ. ಖುಷಿ ಆಗ್ಲಿತ್ತದ ರೀ, ಭಾಳ ಅಂದ್ರೆ ಭಾಳ ಖುಷಿ ಆಗ್ಲಿತ್ತದ. ಯಾಕಂತಂದ್ರೆ ನಾವು ಮಾಡಿದ್ವಿ ಇದನ್ನು, ಎಲ್ಲೂ ಗಿವ್ ಅಪ್ ಮಾಡಲಿಲ್ಲ, ಮಾಡಿದ್ವಿ. ಇವ್ನು ನಾಳೆ ಶೋನು ಗಿಚ್ಚಾಗೋದ ರೀ. ಭಾಳ ಎಕ್ಸೈಟೆಡ್ ಆಗೀನಿ. ನಿಮಗೆಲ್ಲರಿಗೂ, ಎಲ್ಲ ಆಡಿಯನ್ಸಿಗೆ ಮೊದಲು ಥ್ಯಾಂಕ್ಸ್ ರೀ. ನಿಮಗೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಈ ವ್ಲಾಗ್ ಏನರೇ ನೀವು ಇಲ್ಲಿ ತನಕ ನೋಡಿರಿ ಅಂತಂದ್ರೆ ದಯಮಾಡಿ ಈ ವ್ಲಾಗಿಗೆ ಒಂದು ಲೈಕ್ ಕೊಡ್ರಿ. ಆಮೇಲೆ ಈ ವ್ಲಾಗ್ ಶೇರ್ ಮಾಡಿರಿ. ನಿಮಗೆ ಹೆಂಗೆ ಅನ್ನಿಸ್ತು ವ್ಲಾಗ್ ಅಂತ ಕಮೆಂಟ್ ಹಾಕಿರಿ. ಆಮೇಲೆ ಯಾರ್ಯಾರು ನೀವು ಶೋಗೆ ಬಂದಿರಿ, ಅವ್ರು ಯಾರ್ಯಾರು ವ್ಲಾಗ್ ನೋಡ್ಲಿತ್ತೀರಿ, ನಿಮ್ಗೆ ಹೆಂಗೆ ಶೋ ಅನ್ಸೋದು ಅನ್ನೋದು ನಮಗೆ ಕಮೆಂಟ್ ಸೆಕ್ಷನ್ದಾಗ ನಮಗೆ ತಿಳಿಸ್ರಿ. ನಿಮ್ಮ ರಿವ್ಯೂಸ್ ನಮಗೆ ಬೇಕು ರೀ. ಕಮೆಂಟ್ ಒಂದು ಒಗೆದು ಬಿಡ್ರಿ. ಥ್ಯಾಂಕ್ ಯು ಸೋ ಮಚ್ ಗೈಸ್, ಐ ಲವ್ ಯು. ಬಿಜಾಪುರ ಮಂದಿ ಸೆಕ್ಸಿ. ಅಭಯ್ ನಂದು ಏನು ವಾಚಾತುರ್ಯ ಏನದಲ್ಲ, ನಾನೇ ಹೋಳ್ಕೋಬೇಕಾಗಿದೆ. ಸ್ವಾಗತ ಸುಸ್ವಾಗತ. ಇವತ್ತು ಬೆಳಗಾವಿ ಬ್ಲಾಗ್ ಸ್ಟಾರ್ಟ್ ಆತ್ರಿ. ಇವತ್ತು ನಾವೆಲ್ಲರೂ ಬೆಳಗಾವಿಗೆ ಒಂದು ರಾತ್ರಿ 3:30-4 ಗಂಟೆಗೆ ಬಂದೀವಿ. ಈಗ ನಾಷ್ಟ ಕೊಡ್ತೀವಿ. ಒಮ್ಮೆ ನೋಡು ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ, ಹೊಡಿರಿ ಚಪ್ಪಾಳೆ ಹೊಡಿರಿ, ಇದು ನಮ್ಮ ದೇಶ ಅಂದ್ರೆ. ನಮ್ಮ ಸ್ಪಾನ್ಸರ್ಸ್ ಡೆನಿಸಿನ್ಸ್ ಆಮೇಲೆ ಮನೀಶ್ ಹೋಟೆಲ್ಸ್ ಅಂತ, ಅವರಿಬ್ರು ಭಾಳ ನಮಗೆ ಸಪೋರ್ಟ್ ಮಾಡ್ಯಾರ್ರಿ. ಅವ್ರಿಗೂ ಒಂದು ಥ್ಯಾಂಕ್ ಯು. Let's go. I wake up to a little bit of drool on my pillow, feel like it's gonna be a bad day. Yeah, I'm tired of shit and the coffee ain't hit yet, damn ain't that great. I don't wanna go to work cause my boss is a jerk and I'm not even that paid. I need a change in my life cause I don't feel alive and there's nothing that makes me happy.